ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿ ಪ್ರಿಯಾ. ನಾನು ರಶ್ಮಿ. ನಾನು ಇವತ್ತು ಬೆಳಗಿನಿಂದ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಪಪಾಯ ಕಟ್ ಮಾಡಿ ಅದನ್ನು ತಿಂದು ನನ್ನ ಡೇನ ಶುರು ಮಾಡ್ತಾ ಇದ್ದೀನಿ. ಇದರಿಂದ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಗಳು ಸಿಗುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನಾವು ಪಪಾಯ ತಿನ್ನೋದ್ರಿಂದ ಪಪಾಯದಲ್ಲಿ ನಮಗೆ ವಿಟಮಿನ್ ಎ ಮತ್ತು ಇ ಮತ್ತು ಸಿನೂ ಕೂಡ ಇದೆ. ಇದರಲ್ಲಿ ತುಂಬ ಪೋಷಕಾಂಶಗಳಿವೆ ಇದರಲ್ಲಿ. ಇದನ್ನು ತಿನ್ನೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ನಮ್ಮ ಸ್ಕಿನ್ಗೂ ಕೂಡ ಒಳ್ಳೆಯದು. ಇದನ್ನು ತುಂಬ ಜನ ಫೇಸ್ ಪ್ಯಾಕ್ ಆಗೂ ಕೂಡ ಉಪಯೋಗಿಸ್ತಾರೆ. ಈ ರೀತಿ ಹಣ್ಣುಗಳನ್ನ ನಮ್ಮ ದೈನಂದಿನ ದಿನಗಳಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಪನ್ನೀರ್ ಕರಿ, ಅದಕ್ಕೆ ಕಾಂಬಿನೇಷನ್ ಆಗಿ ದೋಸೆ ಮಾಡ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ಹಾಗೆ ತುಂಬ ಒಳ್ಳೆಯದು ಕೂಡ. ಇದರಲ್ಲಿ ರಿಚ್ ಇನ್ ಪ್ರೋಟೀನ್ ಇರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಪನ್ನೀರ್ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ನಾನು ಬೇಗ ಇದನ್ನು ಆಗಲಿ ಅಂತ ಹೇಳಿ ಈ ರೆಸಿಪಿನ ನಾನಿವತ್ತು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದರಲ್ಲಿ ನಾವು ತುಂಬ ರೆಸಿಪಿಗಳ್ನೂ ಕೂಡ ಮಾಡ್ಬೋದು. ಇದರಲ್ಲಿ ನಾನು ಈಸಿಯಾಗಿ ಆಗುವಂಥ ರೆಸಿಪಿ ಮಾಡ್ತಾಯಿದ್ದೀನಿ. ಪನ್ನೀರ್ಗೆ ನಾನು ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಖಾರದ ಪುಡಿ 1 ಸ್ಪೂನ್ ಹಾಕೋತಾ ಇದ್ದೀನಿ. ನಮ್ಮ ಅಳತೆಗೆ ತಕ್ಕಷ್ಟು ಹಾಕ್ಕೊಳ್ಳೋದು ಇದನ್ನು, ಖಾರದ ಪುಡಿ. ಹಾಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಅರಿಶಿನ, ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಅದು ಸ್ವಲ್ಪ ಮ್ಯಾರಿನೇಟ್ ಆಗೋ ತನಕ ನಾನು ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ತುಂಬ ಸಣ್ಣದಾಗಿ ಏನು ಕಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಈ ಟೊಮೆಟೊನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಯಾವುದನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಹಾಗೆ ಮ್ಯಾರಿನೇಟ್ ಮಾಡಿದಂಥ ಪನ್ನೀರ್ಗೆ ನಾನು 1 ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಪನ್ನೀರ್ನು ಮತ್ತು ಮೊಸರನ್ನೂ. ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಬಾಣಲಿನ ನಾನು ಸ್ಟವ್ ಮೇಲೆ ಆನ್ ಮಾಡಿ ಇಟ್ಟು ಅದಕ್ಕೆ ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ನಾವು ಎಣ್ಣೆನೂ ಕೂಡ ಹಾಕೋಬೋದು, ಅದು ಆಪ್ಷನಲ್ ಬಟರ್ ಬಂದು. ಅದು ಸ್ವಲ್ಪ ಬಟರ್ ಬಿಸಿ ಆದಮೇಲೆ ಮಿಕ್ಸ್ ಮಾಡಿದಂಥ ಪನ್ನೀರನ್ನ ಹಾಕಿ ಒಂದು 5 ನಿಮಿಷ ಬೇಡ, ಒಂದು 2 ನಿಮಿಷ ಅಷ್ಟು ನಾವು ಅದನ್ನು ಬಾಡಿಸ್ಕೋಬೇಕು. ಅದಾದಮೇಲೆ ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ನಲ್ಲ, ಅದನ್ನು ನಾನು ಸಿಂಗಲ್ ಪೀಸಾಗಿ ಅದನ್ನು ಮಾಡಿಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಕಟ್ ಮಾಡಿದಂಥ ಟೊಮ್ಯಾಟೊನೂ ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಸಾಕು. ಇದು ಬೇಗ ಆಗೋಗುತ್ತೆ ಪನ್ನೀರ್ ಬೇಯೋದಕ್ಕೆ. ಇದಕ್ಕೆ ನಾನು ದಪ್ಪದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ನೀವು ಬೇಕು ಅಂದರೆ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಬೇರೆ ತರಕಾರಿಗಳು, ಕ್ಯಾರೆಟ್ ಅಥವಾ ಬ್ರೊಕೊಲಿ ಇನ್ನೇನಾದರೂ ಬೇರೆ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಇಷ್ಟು ಈರುಳ್ಳಿ ಮತ್ತು ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ಮು ಇದೆಲ್ಲವನ್ನು ಹಾಕಿ ಒಂದು 5 ನಿಮಿಷ ಬಾಡಿಸ್ಕೊಂಡ್ರೆ ಪನ್ನೀರ್ ಕರಿ ರೆಡಿ, ಅಷ್ಟೇ ಅದು. ಹಾಗೆ ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ದೋಸೆ ಮಾಡ್ತಾ ಇದ್ದೀನಿ. ತವನ ಇಟ್ಟು ಬಿಸಿ ಮಾಡಿಕೊಂಡು ಅದಕ್ಕೆ ದೋಸೆ ಹಾಕ್ತಾಯಿದ್ದೀನಿ ನಾನು. ತುಂಬ ರುಚಿಯಾಗಿ ಬರುತ್ತೆ ನಿಮಗೆ ಪನ್ನೀರ್ ಕರಿ. ದೋಸೆ ಮತ್ತು ಚಪಾತಿ ಇದೆಲ್ಲದಕ್ಕೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ಪನ್ನೀರ್ ಕರಿ. ಹಾಗೆ ತುಂಬ ಈಸಿಯಾಗೂ ಆಗೋಗುತ್ತೆ, ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದಾಗಿರುತ್ತೆ. ಹಾಗೆ ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದಾದ್ಮೇಲೆ ಇವತ್ತು ನಾನು ಹಾಗೆ ತಿಂಡಿ ಎಲ್ಲ ಆದಮೇಲೆ 1 ಕಪ್ ಕಾಫಿನ ಕುಡಿದು ನಾನು ಮಿಕ್ಕಿದ ಕೆಲಸದ ರೂಟೀನ್ನ ನಾನು ಶುರು ಮಾಡ್ತೀನಿ. ಕಾಫಿ ಮ್ಯಾಂಡೇಟ್ರಿ ಇರಲೇಬೇಕು. ಕೆಲವರಿಗೆ ಕಾಫಿ ಅಂದರೆ ಅಷ್ಟು ಇಷ್ಟ ಆಗಿರುತ್ತೆ, ಅದರಲ್ಲಿ ನಾನು ಕೂಡ ಒಬ್ಬಳು. ಹಾಗೆ ನಾನು ಮೊಳಕೆ ಕಟ್ಟಿದೆ ಕಾಳನ್ನ ಮೊನ್ನೆ ಅಷ್ಟೇ ಹೇಳಿದ್ನಲ್ಲ, ಮೊಳಕೆ ತುಂಬ ಚೆನ್ನಾಗಿ ಬಂದಿತ್ತು ಮೊಳಕೆ ಕಾಳು. ಅದನ್ನು ಕೂಡ ಒಂದು ಕಂಟೈನರ್ಗೆ ಹಾಕಿ ನಾನು ಎತ್ತಿಟ್ಟೆ. ಅದನ್ನು ನಾವು ತೀರಾ ಎಮರ್ಜೆನ್ಸಿ ಅಂದಾಗ ಸಾಂಬಾರು ಮಾಡ್ಕೋಬೋದು. ಮತ್ತು ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಮಕ್ಕಳು ಸ್ಕೂಲಿಂದ ಬಂದಾಗ ಜಸ್ಟ್ ಒಂಚೂರು ಒಗ್ಗರಣೆ ಹಾಕಿ ಕೊಟ್ಟರು ಕೂಡ ಮಕ್ಕಳು ಇಷ್ಟಪಟ್ಟು ಬೇಗ ತಿಂತಾರೆ ಅದನ್ನು.
ಹಾಗೆ ಏನಾದರೂ ನಾವು ಎಲ್ಲಾದರೂ ಹೊರ್ಗಡೆ ಹೋಗ್ತಿದ್ದೀವಿ ಅಥವಾ ಏನು ಸಾಂಬಾರು ಮಾಡೋದಕ್ಕೆ ಏನು ಐಡಿಯಾಸ್ ಇಲ್ಲ ಅಂತಂದಾಗ ಅಟ್ಲೀಸ್ಟ್ ಆ ಕಾಳಿದ್ದರೆ ಕಾಳು ಸಾಂಬಾರನ್ನ ಮೊಳಕೆ ಕಾಳು ಸಾಂಬಾರನ್ನ ಮಾಡಿ ಇಡ್ಬೋದು. ಅದೆಲ್ಲನೂ ನಾನು ಒಂದು ಕಂಟೈನರ್ಗೆ ಹಾಕಿ ಎತ್ತಿಟ್ಟು ನಾನು ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಕ್ಲೀನಾಗಿ ಇಟ್ಕೋತೀವಿ ನಮ್ಗೆ ಅಷ್ಟೇ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ಅಂತಂದರೆ ಏನೋ ಒಂದು ರೀತಿ ಮಾಡಬೇಕಲ್ಲಪ್ಪ ಕೆಲಸಗಳ್ನ ಅನ್ನೋ ಥರ ಇರುತ್ತೆ. ಅದಕ್ಕೆ ನಾನು ಆದಷ್ಟು ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀನಿ. ಸ್ಟವ್ ಅಂತ ಅಲ್ಲ, ಸ್ಟವ್ವು ಮತ್ತು ಅಡುಗೆ ಮನೇನ ನಾವು ಎಲ್ಲನೂ ಎಷ್ಟು ಕ್ಲೀನಾಗಿ ಇಟ್ಕೋತೀವಿ ಅಷ್ಟೇ ನಮ್ಮ ಮೂಡು ಕೂಡ ಚೆನ್ನಾಗಿರುತ್ತೆ. ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟು ಆಗಿರುತ್ತೆ. ಅದರಿಂದ ನಾನು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ನೋಡ್ತೀನಿ. ನಾನು ತೊಳೆದಿರುವಂಥ ಪಾತ್ರೆಗಳನ್ನೆಲ್ಲನೂ ನಾನು ಒರೆಸಿ ಅದ್ರ ಜಾಗಕ್ಕೆ ಎತ್ತಿಡ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.